ಶೀಘ್ರವೇ ರಾಜ್ಯ ಸಚಿವ ಸಂಪುಟ ಪುನರ್ರಚನೆ. ಬಜೆಟ್ ಅಧಿವೇಶನದ ಬಳಿಕ ಸಂಪುಟ ಪುನರ್ರಚನೆ. ಬಜೆಟ್ ಅಧಿವೇಶನದ ಬಳಿಕ ಪುನರ್ರಚನೆಗೆ ಮುಹೂರ್ತ. ಪುನರ್ರಚನೆ ವೇಳೆ ಅಚ್ಚರಿ ಆಯ್ಕೆ ಬಹುತೇಕ ಖಚಿತ. ಮತ್ತೊಬ್ಬ ವಲಸಿಗ ಶಾಸಕನಿಗೆ ಮಂತ್ರಿ ಪಟ್ಟ ಫಿಕ್ಸು. ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತೊಂದು ಪವರ್ ಸೆಂಟರ್. ಜಾರಕಿಹೊಳಿ ಅಂಡ ಹೆಬ್ಬಾಳ್ಕರ್ಗೆ ಮತ್ತೊಬ್ಬರ ಪೈಪೋಟಿ. ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಿದೆ. ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಬಜೆಟ್ಗೆ ಈಗಾಗಲೇ ಮುಹೂರ್ತ ಫಿಕ್ಸ್ ಆಗಿ ಇನ್ನೊಂದು ದಿನ ಬಾಕಿ ಇದೆ. ಅದರ ಮುನ್ನವೇ ಈಗ ಶೀಘ್ರವೇ ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆಯ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಅದೂ ಕೂಡ ಪುನರ್ರಚನೆಯ ಹೊತ್ತಲ್ಲಿ ಅಚ್ಚರಿಯ ಒಬ್ಬ ವ್ಯಕ್ತಿಯನ್ನ ಆಯ್ಕೆ ಮಾಡೋದು ಬಹುತೇಕ ಖಚಿತ ಆಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತೊಂದು ಪವರ್ ಸೆಂಟರ್ ನೋಡಿ. ಆತ ಸತೀಶ್ ಜಾರಕಿಹೊಳಿ ಮತ್ತು ಹೆಬ್ಬಾಳ್ಕರ್ಗೆ ಪೈಪೋಟಿ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಸಂಪುಟ ಪುನರ್ರಚನೆಯ ವೇಳೆ ಸವದಿಗೆ ಸ್ವೀಟ್ ನ್ಯೂಸ್. ಅಥಣಿ ಶಾಸಕ ಲಕ್ಷ್ಮಣ್ ಸವದಿಗೆ ಮಂತ್ರಿ ಪಟ್ಟ ಖಚಿತ. ಶಾಸಕ ಲಕ್ಷ್ಮಣ್ ಸವದಿಗೆ ಮಂತ್ರಿ ಪಟ್ಟ ಕಟ್ಟಲು ಚಿಂತನೆ. ವಿಧಾನಸಭಾ ಚುನಾವಣೆ ವೇಳೆ ಕಾಂಗ್ರೆಸ್ ಸೇರಿದಂತಹ ಲಕ್ಷ್ಮಣ್ ಸವದಿ ಕಾಂಗ್ರೆಸ್ ಚಿಹ್ನೆಯಡಿ ಅಥಣಿಯಲ್ಲಿ ಸ್ಪರ್ಧಿಸಿದ್ದ ಸವದಿ ಇದೀಗ ಸವದಿಗೆ ಸಚಿವ ಸ್ಥಾನ ನೀಡಲು ಸಿದ್ದು ಡಿಕೆಶಿ ಸ್ಕೆಚ್. ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಿದೆ ಇವೆಲ್ಲ ಬೆಳವಣಿಗೆಗಳು. ಈಗಾಗಲೇ ಸಚಿವ ಸಂಪುಟದ ರೇಸ್ನಲ್ಲಿ ಅನೇಕ ಜನರಿಗೆ ಕೋಕ್ ಕೊಡಬೇಕು, ಹೊಸಬರಿಗೆ ಅವಕಾಶ ಕೊಡಬೇಕೆನ್ನುವಂತ ವಿಚಾರ. ಸಚಿವ ಸಂಪುಟ ಪುನರ್ರಚನೆಯ ವಿಚಾರ ಏನಿದೆಯಲ್ಲ, ಇದು ಒಂದೊಂದೇ ಹೆಜ್ಜೆ ಮುಂದೆ ಹೋಗ್ತಾನೆ ಬಂದಿದೆ. ಆದ್ರೆ ಈಗ ಅಧಿವೇಶನ ಒಂದು ಕಡೆಯಲ್ಲಿ ಮುಹೂರ್ತ ನಿಗದಿ ಆಗಿರೋದು, ಅದರ ಬೆನ್ನಲ್ಲೇ ಈಗ ಯಾರಿಗ್ ಗೊತ್ತೇನು ಸ್ವೀಟ್ ನ್ಯೂಸು, ಅದು ಲಕ್ಷ್ಮಣ್ ಸವದಿ ಅವರಿಗೆ, ಅಥಣಿಯ ಶಾಸಕರಾಗಿರುವಂತಹ ಲಕ್ಷ್ಮಣ್ ಸವದಿಗೆ ಮಂತ್ರಿ ಪಟ್ಟ ಖಚಿತ. ಶಾಸಕ ಲಕ್ಷ್ಮಣ್ ಸವದಿಗೆ ಮಂತ್ರಿ ಪಟ್ಟ ಕಟ್ಟುವುದಕ್ಕೀಗ ಚಿಂತನೆಯನ್ನ ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಿದೆ. ವಿಧಾನಸಭಾ ಚುನಾವಣೆಯ ವೇಳೆಯಲ್ಲಿ ಕಾಂಗ್ರೆಸ್ ಅನ್ನ ಸೇರಿದ್ರು, ಬಿಜೆಪಿಯನ್ನ ತೊರೆದಿದ್ರು. ಇನ್ನು ಕಾಂಗ್ರೆಸ್ ಚಿಹ್ನೆಯಡಿ ಅಥಣಿಯಲ್ಲಿ ಸ್ಪರ್ಧೆ ಮಾಡಿ ಜಯಶಾಲಿ ಆಗಿದ್ರು. ಹಾಗಾಗಿ ಈಗ ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸ್ಥಾನ ನೀಡುವುದಕ್ಕೆ ಸಿದ್ದು ಮತ್ತು ಡಿಕೆಶಿಯ ಸ್ಕೆಚ್ ಬಹಳ ಚರ್ಚೆಗೆ ಇದು ಕಾರಣ ಆಗುತ್ತೆ. ಈಗಾಗಲೇ ಅನೇಕರಿಗೆ ಈ ಬಾರಿ ಸಚಿವ ಸಂಪುಟದಿಂದ ಕೈ ಬಿಡಬೇಕೆನ್ನುವಂತ ಮಾತಿದೆ. ಅದರ ನಡುವೆ ಬೆಳಗಾವಿಯ ರಾಜಕೀಯ ಅಂತಂದ್ರೆ ಅದು ಸ್ವಲ್ಪ ವಿಭಿನ್ನ. ಅಲ್ಲಿ ಈಗಾಗಲೇ ಪವರ್ ಸೆಂಟರ್ ಆಗಿ ಗುರುತಿಸಿಕೊಂಡಿರೋರು ಸತೀಶ್ ಜಾರಕಿಹೊಳಿ ಸಚಿವರು, ಲೋಕೋಪಯೋಗಿ ಇಲಾಖೆಯ ಸಚಿವರು, ಜೊತೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆಗಿರುವಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಇವರಿಬ್ಬರ ನಡುವೆ ಈಗಾಗಲೇ ಸಾಕಷ್ಟು ಪೈಪೋಟಿಗಳಿದೆ, ಕ್ರೆಡಿಟ್ ವಾರ್ಗಳು ನಡೆಯುತ್ತೆ. ಬೆಳಗಾವಿ ರಾಜಕೀಯ ಬಂದ್ರೆ ಸಿಕ್ಕಾಪಟ್ಟೆ ಸದ್ದಾಗತ್ತೆ. ಆದ್ರೆ ಮತ್ತೊಂದು ಪವರ್ ಸೆಂಟರ್ ಅಂದ್ರೆ ಶೀಘ್ರವೇ ಆಗುವಂತಹ ಸಂಪುಟ ಪುನರ್ರಚನೆಯ ವೇಳೆಯಲ್ಲಿ ಲಕ್ಷ್ಮಣ್ ಸವದಿ ಅವರು, ಅಥಣಿಯ ಶಾಸಕ, ಇವರಿಗೆ ಮಂತ್ರಿ ಪಟ್ಟ ಸಿಗೋದು ಬಹುತೇಕ ಖಚಿತ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಿದೆ. ವಿಧಾನಸಭಾ ಚುನಾವಣೆಯ ಹೊತ್ತಿನಲ್ಲಿ ಕಾಂಗ್ರೆಸ್ ಸೇರಿದ್ರು. ಈಗ ವಲಸೆ ಬಂದಿರುವಂತಹ ಇವರಿಗೆ ಮಂತ್ರಿ ಪಟ್ಟವನ್ನ ಕಟ್ಟುವುದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯನವರು ಒಂದು ರಾಜಕೀಯ ತಂತ್ರವನ್ನ ಹೆಣೆದಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಿದೆ.